ಯಾರಪ್ಪ ಮಹಾನುಭಾವ ಯೋಗಿ. ಮಾರ್ಕಂಡೇಶ್ವರ ಹಿಲ್ ಮುಗೀತು. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಬಿಳಿ ಬೆಟ್ಟ ನೋಡಿದ್ವಿ. ಮೇಲೆ ನಾನು ನಿಮ್ಗೆ ತೋರಿಸಿದ್ದೆ ಅಲ್ಲ, ಅದೇ ಇರಬೇಕು ಅಂತ ಅನ್ಕೊಂಡು ಟ್ರಯಲ್ ಹಾಕೋಣ ಅಂತ ಹೋಗ್ತಾ ಇದ್ರಿ. ಅದೇ ಆದ್ರೆ ನೋಡ್ಕೊಂಡ್ ಬಂದ್ಬಿಡೋದು ಅಷ್ಟೇ. ಲೆಟ್ಸ್ ಟ್ರೈ. ಅಯ್ಯೋ ಅಯ್ಯೋ ಅಯ್ಯೋ, ಲೊಕೇಶನ್ ಹಾಕಿದಕ್ಕೆ ಈ ಕಡೆ ತೋರಿಸ್ತಾ ಇತ್ತು. ಓ ಆಫ್ ರೋಡಿಂಗ್ ಐತೆ ಗುರು. ಮಳೆ ಎಲ್ಲ ಬಿದ್ದೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದು ಕಾಡು ಸಂಧಿಯಲ್ಲಿ ಹೋಗ್ತಾ ಇದ್ದಂಗಿದೆ ಪ್ಲೇಸ್. ನೋಡ್ತಾ ಇದ್ರೆ ಕರೆಕ್ಟಾಗಿ ಅಲ್ಲಿಗೆ ಹೋಗ್ಬೇಕು. ಅಲ್ಲ ಫ್ಲಾಗ್ ತರ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಜಾಸ್ತಿ ದೂರ ಇದ್ದಂಗಿಲ್ಲ ನನ್ನ ಪ್ರಕಾರ. ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ನೋಡ್ಬೇಕು. ನೋಡೋಣ ಹೆಂಗಿದೆ ದೇವಸ್ಥಾನ ಅಂತ. ಗಣಪತಿ ದೇವಾಲಯ ಅಂತೆ. ಇಲ್ಲಿ ವಿಗ್ರಹ ಕಾಣಿಸ್ತಿದೆ ಗುರು ನಂಗೆ. ಮುಂದೆ ಪಾಸ್ ಹಾಕೋಗ್ಬಿಟ್ಟಿದ್ವಿ ನಾವು. ಯಾವ ಪ್ಲೇಸ್ ಇಲ್ಲ ಬಿಡು ಅಂತ, ಈ ಕಡೆ ಅಲ್ಲ ಅಂತ. ಬಟ್ ಅಲ್ಲಿ ಬಿಳಿ ಬೆಟ್ಟ ಅಂತ ಇದ್ದಕ್ಕೆ ಒಂದ್ಸಲ ಚೆಕ್ ಮಾಡೋಣ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನಾವು ಅಲ್ಲಿಂದ ಬಂದಿದ್ದು ನಾವು ಆ ಕಡೆಯಿಂದ ಮಾರ್ಕಂಡೆ ಇಲ್ಲೋ ಇದ್ರ ಹಿಂದೆ ಇದೆ ಆ ಕಡೆ. ಈ ಕಡೆ ಇಂಥ ರೋಡ್ಗಳು ಯಾವಾಗಂದ್ರೆ ಹೋಗಕ್ಕಾಗಲ್ಲ. ಮಳೆ ಏನಾದ್ರು ಬಿದ್ದಿದ್ವಿ ಅಂದ್ರೆ ಫುಲ್ ಆಗಿ ಇದೆಲ್ಲ ರೊಚ್ಚ ಹೋಗ್ಬಿಡುತ್ತೆ. ಆಗ್ಲೇ ನೋಡ್ತಾ ಇದ್ದೆ ದೇವ್ರದ್ದು. ಯಾರಪ್ಪ ಮಹಾನುಭಾವ ಯೋಗಿ. ಹಳ್ಳಿಲಿ ಗುರು ಟೈರಿ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತು. ನೀನ್ ಸತ್ತೋಯ್ತು ಅನ್ಕೊಂಡು ನಮ್ಮಿಂದ ಒಂದು ಪ್ರಾಣಕ್ಕೆ ಹಾನಿ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಹಚ್ಬಿಡ್ಬೋದು. ಹಚ್ಚೋದ್ ನಮ್ಗೆ ಈಸಿನೇ. ಮಲ್ಕೊಂಡೋವಾಗ ಒಂದ್ ಸ್ವಲ್ಪ ನೋವು ಫೀಲ್ ಆಗುತ್ತೆ. ಅನ್ಯವಾಗ ಒಂದು ಪ್ರಾಣಿ ಮೇಲೆ ಹಚ್ಬಿಟ್ಟೆ ಅಂತ, ಅದಕ್ಕೆ ಸ್ವಲ್ಪ ಜಲ ಕೊಡ್ದಂಗೆ ಆಯ್ತು ನಂಗೆ. ಈ ಎಲ್ಲ ನೋಡ್ರಿ ಇವತ್ತು ಆಫ್ ರೋಡಿಂಗ್ ಇದ್ದಂಗೆ ಐತೆ. ಓ ಮೈ ಗಾಡ್ ಡ್ಯಾಡ್, ಜಸ್ಟ್ ಮಿಸ್. ಅಲ್ಲಿದೆಯಲ್ಲ ಆ ಪ್ಲೇಸ್, ಅಲ್ಲಿಂದ ನಾವು ಇಲ್ಲಿ ಈ ಕಡೆ ಈ ಪ್ಲೇಸ್ ನೋಡಿದ್ದು, ಈ ಬೆಟ್ಟದ ಮೇಲೆ ದೇವಸ್ಥಾನ ನೋಡಿದ್ದು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ. ಬಟ್ ಮುಂದೆ ಫುಲ್ ಎಲ್ಲ ನಾರ್ಮಲ್ ರೋಡ್, ನಾವು ಬಂದಿರೋ ರೋಡ್ ಐತೆ. ಅದು ಬಿಟ್ಟರೆ ಈ ಕಡೆ ಒಂದು ಆಫ್ ರೋಡ್ ಥರ ಇತ್ತು. ಸೊ ಅದರಲ್ಲಿ ಮೇ ಬಿ ಇದೇ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಸೊ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾಯಿತು. ಈಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ಹೋಗೋಣ. ಇವತ್ತು ಒಂದು ಎಲ್ಲೋ ಇನ್ನೊಂದು ಆಫ್ ರೋಡು. ಬಟ್ ಈ ಬೆಟ್ಟದ ಮೇಲೆ ಹೋಗೋದಕ್ಕೆ ಜಾಗ ಇದೆ ಗೊತ್ತಿಲ್ಲ. ಇದ್ರೆ ಹಚ್ಬಿಡ್ತೇನೆ. ಯಾರು ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಣ ಅಂತ. ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ನಡ್ಕೊಂಡು ಹೋಗ್ಲೇಬೇಕು. ಬಟ್ ಆಫ್ ರೋಡಿಂಗ್ ಮಾತ್ರ ಸಾಕಾಗಿದೆ. ಈ ಕಡೆ ಗಣಪತಿ ದೇವಾಲಯ ಇದೆ ಅಂತ ಗುರು. ಏನಿದು ಬಾ ಸ್ಟ್ರೈಟ್ ಹೋಗ್ಬೇಕಾ? ಇಲ್ಲ, ಈ ಕಡೆ ಬಿಳಿ ಬಟ್ಟೆ ಅಂತ ಈ ಕಡೆ ಹೋಗ್ಬೇಕಂತ ಲೆಫ್ಟ್ಗೆ. ಪಾಪ ರೋಡ್ ಹಾಕವ್ರೆ ಯಾರು. ನಾನು ಬರ್ತೀನಿ ಅಂತ ಹಾಕವ್ರೆ ಪಾಪ. ನೆಕ್ಸ್ಟ್ ಟೈಮ್ ಬರ್ತೀನಿ. ಬೆಟ್ಟದ ಮೇಲೆ ನೋಡಿದಂತ ಬೆಟ್ಟ ಇದೆ. ಅಂದ್ರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಎರಡಿದಾವೆ. ಮೇ ಬಿ ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಕಡೆ ಗಣೇಶನ ದೇವಸ್ಥಾನ ಇರ್ಬೋದು. ಈ ಕಡೆ ಬಿಟ್ಟು ಆಮೇಲೆ ನೋಡೋಣ ಏನಿದೆ ಅಂತ. ಎಲ್ಲ ಫಾರೆಸ್ಟ್ ಏರಿಯಾ ಗುರು ಇದೆಲ್ಲ. ನೋಡಿ ಈ ಕಡೆಯಿಂದ ಬರ್ತಾ ಇದಾರೆ ಎಲ್ಲ. ನೋಡಿ ಎಲ್ಲ ಫಾರೆಸ್ಟ್ ಏರಿಯಾ ಇದ್ದಂಗೆ ಇದೆ. ಸುತ್ತಮುತ್ತ ಅಲ್ಲಿ ಯಾವ್ದೋ ಒಂದು ಫಾರ್ಮ್ ಹೌಸ್ ಬಿಟ್ರೆ ಇನ್ನೇನು ಇಲ್ಲ. ಆ ಕಡೆ ದೇವಸ್ಥಾನ, ಈ ಕಡೆ ಇನ್ನೇನು ಇಲ್ಲ. ಜಾರುತ್ತೆ ಗುರು ಮಣ್ಣಿದು. ಫುಲ್ಲು ನೈಸ್ ಇರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಜಾರ್ ಬಿಡುತ್ತೆ. ಮೇ ಬಿ ಅದೇ ಗುರು ಬಿಳಿ ಬೆಟ್ಟ ಅಂದ್ರೆ ಮೇಲಕ್ಕೆ ಹೋಗ್ಬೇಕು. ಮೇಲಕ್ಕೆ ದಾರಿ ಇದ್ದಂಗಿಲ್ಲ, ಹತ್ಬೇಕಾ? ಹತ್ತಣ ಏನ್ ಮಾಡಕ್ಕಾಗಲ್ಲ. ಇಲ್ಲ ನಮ್ಮ ಹುಡುಗ ನೋಡೋಣ ಅಂತೆ ಕರ್ಕೊಂಬರ್ದಿರಾ. ಸುಮ್ನೆ ಗೂಗಲ್ ಮ್ಯಾಪ್ ಹಾಕೋಣ ವ್ಯವರ್ಸಿ. ಒಳ್ಳೆ ಗಾಳಿ ವಾತಾವರಣ ಗುರು. ಈ ಕಡೆ ಪ್ಲೇಸ್ ತುಂಬಾ ಪೀಸ್ಫುಲ್ ಆಗಿದೆ. ಇದೇನಂದ್ರೆ ಒಂಥರ ಫಾರೆಸ್ಟ್ ಒಳಗಡೆ ಇದ್ದಂಗೆ ನೋಡಿ. ನಾವು ಆ ಕಡೆ ಅಲ್ಲಿ ಇದ್ದಿದ್ದು, ಅಲ್ಲಿಂದ ನಾವು ಈ ಕಡೆ ನೋಡಿದ್ದು. ಹೋಗೋಣ ಅಂತ ಈಗ ಮುಂದೆ ಹೊರಟೋದ್ರಿ, ಬಟ್ ಅಲ್ಲಿ ಕಾಣಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ಈ ಕಡೆ ಬಿಳಿ ಬೆಟ್ಟ ಅಂತಿತ್ತು. ಯಾವ ಬಿಳಿ ಬೆಟ್ಟ ಯಾವ್ದೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗ್ ಬಂದಿದ್ದು. ಬನ್ನಿ ಮೇಲೆ ನೋಡೋಣ ಹೆಂಗಿದೆ ದೇವಸ್ಥಾನ ಅಂತ. ಸ್ವಲ್ಪ ಬಿಸಿಲು ಹೋಗ್ಬಿಟ್ಟು ನೆರಳು ಬರ್ತದೆ ಗುರು. ತುಂಬ ಹತ್ತಿರದಲ್ಲಿದ್ದೀವಿ. ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಆಫ್ ರೋಡಿಂಗ್ ಇದ್ದಿದ್ರೆ ಬೆಟ್ಟದ ಮೇಲೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಎಲ್ಲರೂ ಎಕ್ಸ್ಪ್ರೆಸ್ ನಿಮ್ಮಲ್ಲ ಇಂಥದ್ರಲ್ಲಿ ಮಾಡೋದು. ನಾನು ಪಲ್ಸರೆಲ್ಲ ಮಾಡಾಕ್ತೀನಿ ಆಫ್ ರೋಡಿಂಗು. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ಬನ್ನಿ ನೋಡೋಣ ಹೆಂಗಿದೆ ಅಂತ ಟೆಂಪಲ್. ದೇವಸ್ಥಾನ ಈ ಕಡೆ. ಆ ಕಡೆ ಮೇ ಬಿ ಗಣೇಶನ ದರ್ಶನ ಇರಬೇಕು.
ನೋಡ್ತಾ ಇದ್ರೆ ನಂಗೆ ಸೇಮ್ ಅವನಿ ಬೆಟ್ಟ ಫೀಲಿಂಗ್ ಬರ್ತಾ ಇದೆ. ಸುತ್ತ ನೋಡಿ ಎಲ್ಲ ಆ ಕಡೆ ಎಲ್ಲ ಹಂಗೆ ಇರೋದು. ಬಾಸ್ ವಿಗ್ರಹ ಇದೆ ಇಲ್ಲಿ. ಈಗ ನಾವು ಬಂದಂಥ ಆಂಜನೇಯ ಸ್ವಾಮಿ ಟೆಂಪಲ್ ಹೆಂಗಿದೆ ಅಂದರೆ ಒಂದು ಬಂಡೆ ಒಳಗಡೆ ಕೆರೆದಿರೋಂಥ ಟೆಂಪಲ್ ಇದು. ಸೊ ತುಂಬ ಅಂದರೆ ಇಲ್ಲಿ ಮೇನ್ ಅಂದರೆ ನಮ್ಗೆ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲೋ ಗರ್ಭಗುಡಿಯಲ್ಲಿ ಬಿಡಲ್ಲ. ಸೊ ಇಲ್ಲಿ ಗರ್ಭಗುಡಿಯ ಒಳಗಡೆ ಬಿಡ್ತಾರೆ. ಸೊ ಅದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಏನಂದರೆ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಬಿಡ್ತಾರೆ. ವಿಗ್ರಹ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೂಜಾರಿ ಅಲ್ಲೇ ಕುತ್ಕೊಂಡಿರ್ತಾರೆ. ಮಂಗಳಾರತಿನೂ ಸೇಮ್ ಎಲ್ಲ ಗರ್ಭಗುಡಿ ಒಳಗಡೆನೆ, ದೇವಸ್ಥಾನದ ಒಳಗಡೆ ಅಲ್ಲ. ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಟು ನಾವೇ ಮಂಗಳಾರತಿ ಪಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಿಷ್ಟು ಈ ಬಿಳಿ ಬೆಟ್ಟದ ಬಗ್ಗೆ ಗುರು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋಡಿ. I want to reach 1 million likes. So please ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಆಂಜನೇಯ ಸ್ವಾಮಿ ಜಾಗದಲ್ಲ. ಜೈ ಆಂಜನೇಯ.